ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ. 8ನೇ ತಾರೀಕು ಫಲಿತಾಂಶಗಳು ಹೊರಗೆ ಬರ್ತವೆ. ಸೊ ಆಲ್ಮೋಸ್ಟ್ ಇನ್ನೊಂದು 25 ದಿನ ಇದೆ. ಅದರಲ್ಲಿ ದೆಹಲಿಯ ಮುಂದಿನ ಸರ್ಕಾರ ಯಾರದ್ದು ಅನ್ನೋದು ನಿಶ್ಚಯ ಆಗುತ್ತೆ. ಅದಕ್ಕಿಂತ ಮೊದಲು ಈಗ ಒಂದಷ್ಟು ಸಮೀಕ್ಷೆಗಳು ಬರ್ತಾವ ಅಂತ ಎದುರು ನೋಡಿದ್ರೆ ಯಾವ ಸಮೀಕ್ಷೆಗಳು ಬಂದಿಲ್ಲ ಎಕ್ಸೆಪ್ಟ್ ಫಾರ್ ಒನ್. ಟೈಮ್ಸ್ ನೌ ಅವರು ಮಾತ್ರ ಒಂದೇ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದು ಸಹ ಅವರು ನಿಶ್ಚಿತವಾಗಿ ಟ್ರೆಡಿಷನಲ್ ವೇ ಸಮೀಕ್ಷೆ ಮಾಡಿಲ್ಲ, ಬೇರೆ ರೀತಿ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಅದರ ಜೊತೆಗೆ ಸಟ್ಟಾ ಬಜಾರ್, ಯಾವುದೇ ಚುನಾವಣೆಯಲ್ಲಿ ಸಟ್ಟಾ ಬಜಾರ್ ಪಾತ್ರ ಸಹ ದೊಡ್ಡ ಮಟ್ಟದಲ್ಲಿರುತ್ತೆ. ಅದು ಯಾವ ಕಡೆ ಬೆಟ್ಟಿಂಗನ್ನು ಕಟ್ತಾ ಇದೆ, ಬೆಟ್ಟಿಂಗು ಕಟ್ಟೋದಕ್ಕೆ ಮೊದಲು ಅವರು ಸಾಕಷ್ಟು ಒಂದು ರೀತಿಯಾದಂತಹ ಸಂಶೋಧನೆಗಳ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿಕೊಂಡು ಅಲ್ಲಿ ಬೆಟ್ಟಿಂಗ್ ಕಟ್ತಾರೆ. ಯಾಕಂದರೆ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ಅಲ್ಲಿ ಬೆಟ್ಟಿಂಗನ್ನು ಕಟ್ಟಿ ಅದನ್ನು ಆಡ್ತಾರೆ. ಸೊ ಹಾಗಾದರೆ ದೆಹಲಿ ಚುನಾವಣೆಗೆ ಏನು ನಡೀತಿದೆ ಸದ್ಯದ ಪರಿಸ್ಥಿತಿ ಅಂದರೆ, ದೆಹಲಿ ಚುನಾವಣೆಯಲ್ಲಿ ಈಗ ಆಮ್ ಆದ್ಮಿ ಪಕ್ಷ ವರ್ಸಸ್ BJP ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧ ನಡೀತಾ ಇದೆ. ಅದನ್ನು ಬಿಟ್ಟರೆ ಕಾಂಗ್ರೆಸ್ ಅಷ್ಟಾಗಿ ಎಲ್ಲಿಯೂ ಸಹ ಕಾಣಿಸ್ಕೊಳ್ತಿಲ್ಲ. ಯಾಕೆಂದರೆ ಅದರ ಪರಿಸ್ಥಿತಿ ಆಗಿದೆ ದೆಹಲಿಯಲ್ಲಿ. 2013ಕ್ಕಿಂತ ಹಿಂದೆ 15 ವರ್ಷ ನಿರಂತರವಾಗಿ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ 2013ರಿಂದ ದೆಹಲಿಯಲ್ಲಿ ಅಧಿಕಾರದಿಂದ ದೂರ ಅಲ್ಲ, ದೂರ ತುಂಬ ದೂರ ಹೋಗಿ ಕೂತ್ಕೊಂಡಿದೆ. ಎಷ್ಟು ದೂರ ಅಂದರೆ ಕಳೆದ 2 ಚುನಾವಣೆಗಳಲ್ಲಿ 2015 ಮತ್ತು 2020 ಚುನಾವಣೆಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಸಹ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. 70 ಸ್ಥಾನಗಳ ಪೈಕಿ ಒಂದೇ ಒಂದು ಸ್ಥಾನವನ್ನು ಸಹ ಪಡೆಯೋದಕ್ಕಾಗಲಿಲ್ಲ. ಆಮ್ ಆದ್ಮಿ ಪಕ್ಷ 2015ರಲ್ಲಿ 67 ಸ್ಥಾನಗಳನ್ನು 70ರಲ್ಲಿ ಪಡ್ಕೊಂಡ್ರೆ 2020ರಲ್ಲಿ 62 ಸ್ಥಾನಗಳನ್ನು ಪಡ್ಕೊಳ್ತು. ಮಿಕ್ಕ 3 + 8 ಇಲ್ಲಿ 2020ರಲ್ಲಿ 8, 2015ರಲ್ಲಿ 3 ಸ್ಥಾನಗಳನ್ನು BJP ಪಡ್ಕೊಂಡಿತ್ತು. ಆ ಮೂಲಕ ಕಾಂಗ್ರೆಸ್ ಸೈಲೆಂಟ್ ಆಗೋಯ್ತು. ಈಗಲೂ ಸಹ ಅದರ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ ಅಂತ ನಮಗೂ ಗೊತ್ತಾಗ್ತಿದೆ. ಸಮೀಕ್ಷೆಗಳು ಸಹ ಅದನ್ನೇ ಹೇಳ್ತಿದೆ. ಸಟ್ಟಾ ಬಜಾರ್ ಸಹ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ. ಸೊ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಏನು ನಡೀತಾ ಇದೆ? ದೊಡ್ಡ ಮಟ್ಟದಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಭ್ರಷ್ಟಾಚಾರಿ ಅಂತ ಬಿಂಬಿಸುವ ಕೆಲಸವನ್ನು BJP ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಿದೆ. ಅದಕ್ಕಾಗಿ ಅವರನ್ನು ಲೋಕಸಭಾ ಚುನಾವಣೆಗಿಂತ ಮೊದಲು ಬಂಧಿಸಿ ಜೈಲಿಗೂ ಕಳಿಸಿತ್ತು. ಭಾರತದ ಮೊಟ್ಟ ಮೊದಲ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟೆಡ್, ಜೈಲಲ್ಲಿ ಇದ್ಕೊಂಡೇ ಚೀಫ್ ಮಿನಿಸ್ಟರ್ ಆಗೇ ಮುಂದುವರೆದಂತಹ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್. ಜೈಲಿಂದ ಹೊರಗೆ ಬಂದ ನಂತರ ಕೋರ್ಟ್ ಹಾಕಿದಂತಹ ಕಂಡೀಷನ್ಸ್ ಏನಿತ್ತು, ಬೇಲ್ ಕಂಡೀಷನ್ಸು, ನೀವು ಮುಖ್ಯಮಂತ್ರಿ ಕಚೇರಿಗೆ ಹೋಗಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂದಾಗ ಅವರು ಅತಿಶಿ ಮರ್ಲೇನಾ ಅವರಿಗೆ ಆ ಒಂದು ಅಧಿಕಾರವನ್ನು ಬಿಟ್ಟುಕೊಟ್ಟು ನಾನು ಮತ್ತೆ ಚುನಾವಣೆಗೆ ಹೋಗಿ ಗೆದ್ದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಗೆ ಬಂದಿದ್ದಾರೆ. ಈಗ ಅವರು ಪಾರ್ಟಿಯ ಮುಖ್ಯಸ್ಥರು, ಮುಖ್ಯಮಂತ್ರಿ ಅತಿಶಿ ಆಗಿದ್ದಾರೆ. ಅದು ಸದ್ಯಕ್ಕೆ ಆಮ್ ಆದ್ಮಿ ಪಕ್ಷದ ಪರಿಸ್ಥಿತಿ. ಇನ್ನು BJPಯ ಪರಿಸ್ಥಿತಿ, BJPಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೋ ಒಂದು ಮುಖ ಅಂತಲೋ ಯಾವುದೂ ಇಲ್ಲ ದೆಹಲಿಗೆ. ಸೀದಾ ನರೇಂದ್ರ ಮೋದಿ ಅವರ ಚಿತ್ರಗಳನ್ನೇ ಅವರು ಎಲ್ಲ ಕಡೆ ದೊಡ್ಡದಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಹೇಗಾಗಿದೆ ಅಂದರೆ ಈಗ ಈ ಎಲೆಕ್ಷನ್ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ಅನ್ನುವಂತೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ BJP ವಿರುದ್ಧ ಏನೆಲ್ಲ ಆರೋಪಗಳು ಮಾಡೋಕ್ಕೆ ಸಾಧ್ಯ ಇದೆಯೋ, ಅವರು ಸರ್ವಾಧಿಕಾರಿಗಳು, ಮೋದಿ ಸರ್ವಾಧಿಕಾರಿ ಮನೋಭಾವದ ವ್ಯಕ್ತಿ, ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿದ್ರು, ಇಲ್ಲಿಯವರೆಗೆ ₹1 ರಿಕವರ್ ಮಾಡೋಕ್ಕಾಗಲಿಲ್ಲ, ಒಂದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ, ಇದೆಲ್ಲವೂ ಸಹ ದೆಹಲಿಯನ್ನು ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಷಡ್ಯಂತ್ರ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರೋಧಿ ಆಂದೋಲನದಿಂದ ಬಂದು ಆ ಮೂಲಕ ಅಧಿಕಾರಕ್ಕೆ ಬಂದಂತಹ ಕೇಜ್ರಿವಾಲ್ ದೊಡ್ಡ ಭ್ರಷ್ಟರು. ಅವರು 400 ಕೋಟಿ ರೂಪಾಯಿ ಮನೆಯಲ್ಲಿ ಬದುಕ್ತಿದ್ದಾರೆ. ಸರ್ಕಾರದ ವೆಚ್ಚದಲ್ಲಿ ರಿನೋವೇಷನ್ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿಯನ್ನು ಮುಖ್ಯಮಂತ್ರಿ ಕಚೇರಿ ಅಥವಾ ಮುಖ್ಯಮಂತ್ರಿ ಗೃಹಕ್ಕೆ ಖರ್ಚು ಮಾಡಿದ್ದಾರೆ. ಮುಖ್ಯಮಂತ್ರಿ ಬಳಸ್ತಾ ಇದ್ದಂತಹ ಮುಖ್ಯಮಂತ್ರಿ ಮನೆ ಇದೆಯಲ್ಲ, ಅಫಿಷಿಯಲ್ ಹೌಸ್, ಅಲ್ಲಿ ಚಿನ್ನದ ಟಾಯ್ಲೆಟ್ ಇದೆ ಅಂತ BJP ಆರೋಪ ಮಾಡ್ತಾ ಇದೆ.
ನೂರಾರು ಕೋಟಿಗಳ ಬೆಲೆ ಬಾಳುವಂತಹ ಆ ಬಂಗಲೆಯಲ್ಲಿ ಬದುಕುತ್ತಿದ್ದಾರೆ. ನಾನು ಭ್ರಷ್ಟಾಚಾರ ವಿರೋಧಿ ಸಾಮಾನ್ಯ ಮನುಷ್ಯ, ಆಮ್ ಆದ್ಮಿ ಅಂತ ಹೇಳ್ಕೊಂಡು ಬಂದಂತಹ ಕೇಜ್ರಿವಾಲ್ ಅಂತ ನರೇಂದ್ರ ಮೋದಿ ಸ್ವತಃ ಅಟ್ಯಾಕ್ ಮಾಡಿದ್ದಾರೆ. ಡೈರೆಕ್ಟ್ ಅಟ್ಯಾಕ್ ನರೇಂದ್ರ ಮೋದಿನೇ ಮಾಡಿದ್ದಾರೆ. ಮತ್ತು BJP ಇತರೆ ಸದಸ್ಯರು 400 ಕೋಟಿ CAG ರಿಪೋರ್ಟು, 33 ಕೋಟಿ ರಿನೋವೇಷನ್ಗೆ, ಅದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಆಮ್ ಆದ್ಮಿ ಪಕ್ಷ ಮಾಧ್ಯಮದವರನ್ನು ಮುಖ್ಯಮಂತ್ರಿಯ ಅಫಿಷಿಯಲ್ ಹೌಸ್ಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡಿತು. ಆದರೆ ಪೊಲೀಸರು ತಡೀತಾರೆ. ಯಾಕೆಂದರೆ ಪೊಲೀಸರು ದೆಹಲಿಯಲ್ಲಿ ಮುಖ್ಯಮಂತ್ರಿ ಅಥವಾ ದೆಹಲಿ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ, ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾರೆ, ಅಮಿತ್ ಶಾ ಅಡಿಯಲ್ಲಿ ಬರ್ತಾರೆ, ಗೃಹ ಮಂತ್ರಿ ಅಡಿಯಲ್ಲಿ ಬರ್ತಾರೆ. ಯಾಕೆಂದರೆ ದೆಹಲಿ ರಾಜಧಾನಿ ಆಗಿರೋದ್ರಿಂದ ಅದು ಒಂದು ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ಪೊಲೀಸರ ಮೇಲೆ ಮುಖ್ಯಮಂತ್ರಿಗೆ ಆಗಲಿ ಅಲ್ಲಿನ ಲೋಕಲ್ ಗೌರ್ಮೆಂಟ್ಗೆ ಆಗಲಿ ಯಾವುದೇ ರೀತಿಯಾದಂತಹ ಹತೋಟಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಸಾಧ್ಯ ಆಗಲಿಲ್ಲ. ಅದು ಸಹ ಆಮ್ ಆದ್ಮಿ ಪಕ್ಷ ಮತ್ತು BJP ನಡುವಿನ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಅಲ್ಲಿ ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಇರುವಂತಹ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರು ಕೊಡ್ತಾ ಇರುವಂತಹ ಫ್ರೀ ಬೀಸ್, ಉಚಿತ ಸೇವೆಗಳು ಅಥವಾ ಉಚಿತ ಸೌಲಭ್ಯಗಳು, ಯೋಜನೆಗಳೇನಿದೆಯಲ್ಲ ಅದರ ಬಗ್ಗೆನೇ ಅವರು ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡಿರುವಂತಹದ್ದು. ಮಹಿಳೆಯರಿಗೆ ಬಸ್ ಫ್ರೀ, 200 ಯೂನಿಟ್ವರೆಗೆ ವಿದ್ಯುತ್ ಫ್ರೀ, ನೀರು ಫ್ರೀ, ಎಜುಕೇಷನ್ ಫ್ರೀ. ಆದರೆ ಈ ಮೊದಲು ಫ್ರೀ ಇತ್ತು, ಆದರೆ ನಾವು ಅದನ್ನು ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಸಿಸ್ಟಮ್ ಮಾಡಿದ್ದೀವಿ. ಶಾಲೆಗಳಿಗೆ ಒಮ್ಮೆ ಬಂದು ನೋಡಿ, ಯಾವುದೇ ಪ್ರೈವೇಟ್ ಸ್ಕೂಲ್ಗೂ ನಾವು ಪೈಪೋಟಿ ಕೊಡೋ ಮಟ್ಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿ ಎಜುಕೇಷನ್ ಸಿಸ್ಟಮ್ನ ಮಾಡಿದ್ದೀವಿ ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ನಮ್ಮ ಆಡಳಿತ ಏನಿದೆ ಅದು ಭ್ರಷ್ಟಾಚಾರ ರಹಿತ ಆಡಳಿತ. BJP ಕೇಂದ್ರದಲ್ಲಿ ಕೂತ್ಕೊಂಡು ನಮಗೆ ದಿನ ಬೆಳಗಾದರೂ ಕಾಟ ಕೊಡ್ತಿದ್ರು, ಲೆಫ್ಟಿನೆಂಟ್ ಗವರ್ನರ್ ಮೂಲಕ ನಮಗೆ ಕಾಟ ಕೊಡ್ತಿದ್ರು ಸಹ ನಾವು ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮಗೆ ಮೊಹಲ್ಲಾ ಕ್ಲಿನಿಕ್ಗಳನ್ನು ಮಾಡಿದ್ದೀವಿ, ಚಿಕಿತ್ಸೆಯನ್ನು ವರ್ಲ್ಡ್ ಕ್ಲಾಸಲ್ಲಿ ಕೊಡ್ತಾ ಇದ್ದೀವಿ, ಆಸ್ಪತ್ರೆಗಳನ್ನು ಮಾಡಿದ್ದೀವಿ, ಯೂನಿವರ್ಸಿಟಿ ಮಾಡಿದ್ದೀವಿ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ಕೊಳ್ತಿದೆ. ಈ ಕಡೆ BJP ಅವರು ಹೇಳೋದ್ರಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ಅವೆಲ್ಲವೂ ಸಹ ಡೋಂಗಿ ಕತೆಗಳು. ಇಷ್ಟು ಯೂನಿವರ್ಸಿಟಿ ಅಂತ ಲೆಕ್ಕ ತೋರಿಸಲಿ, ಇಷ್ಟು ಸ್ಕೂಲುಗಳು ಬಂದಾಗಿದ್ದಾವೆ, ಈ ಎಲ್ಲ ಕತೆಗಳನ್ನು ಇವರು ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಹಾಗಾದರೆ ಈಗ ಯಾರು ಗೆಲ್ಲಬಹುದು ಅನ್ನೋ ಪಾರ್ಟಿಗೆ ಬರೋಣ. ಯಾರು ಗೆಲ್ಲಬಹುದು ದೆಹಲಿ ಚುನಾವಣೆಗಳು ಇಂತಹ ಸಂದರ್ಭದಲ್ಲಿ? ನಾನು ಮೊದಲೇ ಹೇಳ್ದಂಗೆ ಕಾಂಗ್ರೆಸ್ ದೂರ ಇರೋದ್ರಿಂದ ಕಾಂಗ್ರೆಸ್ಸನ್ನು ಇಲ್ಲಿ ಪರಿಗಣಿಸುವ ಅವಶ್ಯಕತೆ ಯಾರಿಗೂ ಬೇಕಾಗಿಲ್ಲ. ದೆಹಲಿ ಚುನಾವಣೆ ಮಟ್ಟಿಗೆ ನೋಡೋದಾದರೆ ಕಾಂಗ್ರೆಸ್ 1 ಅಥವಾ 2 ಸೀಟು ತಗೊಂಡ್ರೆ ದೊಡ್ಡ ವಿಚಾರ, ಅದು ನನ್ನ ಒಂದು ಅಭಿಪ್ರಾಯದಲ್ಲಿ. ಆದರೆ ಇಲ್ಲಿ ಟೈಮ್ಸ್ ನೌ ಅವರು ಒಂದು ಸರ್ವೆಯನ್ನು ಮಾಡಿದ್ದಾರೆ. ಅವರು 3 ಸಿನಾರಿಯೋಗಳನ್ನು ಕೊಟ್ಟಿದ್ದಾರೆ, ನೇರವಾಗಿ ನಂಬರ್ಸ್ ಕೊಟ್ಟಿಲ್ಲ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಏನಾಯಿತು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈಗ ಯಾರೂ ನಂಬರ್ಸ್ ಕೊಡೋಕ್ಕೆ ಹೊರಡ್ತಾ ಇಲ್ಲ. ಪ್ಲಸ್ 2024 ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಅಂದಿದ್ದು ಏನಾಯಿತು BJPಗೆ, ಅದನ್ನು ಮನಸ್ಸಲ್ಲಿಟ್ಕೊಂಡು ನೇರವಾಗಿ ನಂಬರ್ಸ್ ಕೊಡೋ ಧೈರ್ಯ ಯಾರೂ ತೋರಿಸ್ತಿಲ್ಲ, ಸರ್ವೇನೇ ಮಾಡ್ತಾ ಇಲ್ಲ. ಈಗ ದೆಹಲಿ ಚುನಾವಣೆ ಬಗ್ಗೆ ಕೇವಲ ಟೈಮ್ಸ್ನವರು 3 ಸಿನಾರಿಯೋ ಕೊಟ್ಟು ಇಂತಹ ಸಿನಾರಿಯೋ, ಇಂತಹ ಸನ್ನಿವೇಶ ಎದುರಾದರೆ ಇಷ್ಟು ಸೀಟುಗಳು ಇಂಥ ಪಾರ್ಟಿಗೆ ಬರ್ಬೋದು ಅಂತ 3 ಥರ ಲೆಕ್ಕ ಕೊಟ್ಟಿದ್ದಾರೆ. ಆ 3 ಥರ ಲೆಕ್ಕ ಏನು? ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆದರೆ, ಅವರ ಗ್ಯಾರಂಟಿಗಳು ಅಥವಾ ಅವರ ಉಚಿತ ಯೋಜನೆಗಳೇ ವರ್ಕೌಟ್ ಆದರೆ ಆಮ್ ಆದ್ಮಿ ಪಕ್ಷಕ್ಕೆ 56ರಿಂದ 60 ಸೀಟ್ ಬರಬಹುದು. ಅಂದರೆ 51.2% ವೋಟ್ ಪರ್ಸೆಂಟೇಜ್ ಸಿಗುತ್ತೆ. 56ರಿಂದ 60 ಸೀಟುಗಳು ಸಿಗ್ಬೋದು 70ರಲ್ಲಿ ಅಂತ ಟೈಮ್ಸ್ ನೌನ ಸರ್ವೆ ಹೇಳ್ತಾ ಇದೆ. ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳು ವರ್ಕೌಟ್ ಆದರೆ BJPಗೆ ಎಷ್ಟು ಸೀಟು ಬರ್ಬೋದು ಅಂದರೆ 10ರಿಂದ 14 ಸೀಟು ಬರ್ಬೋದು. ಈಗ 8 ಇದೆ, ಅದಕ್ಕಿನ್ನೊಂದು 6 ಸೇರ್ಬೋದು ಮ್ಯಾಕ್ಸಿಮಮ್, ಅಥವಾ 2 ಮಿನಿಮಮ್ ಸೇರ್ಬೋದು ಅನ್ನುವಂಥದ್ದು ಟೈಮ್ಸ್ ಅವರ ಲೆಕ್ಕಾಚಾರ. BJP ಆ ಮೂಲಕ 40.6% ಮತಗಳನ್ನು ಪಡ್ಕೊಳ್ಳುತ್ತೆ ಅಂತ. ಇನ್ನು ಕಾಂಗ್ರೆಸ್ ಯಾವುದೇ ಸ್ಥಾನಗಳನ್ನು ಪಡ್ಕೊಳ್ಳೋದಿಲ್ಲ, ಅವರು ಕೇವಲ 6.6% ವೋಟುಗಳನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಟೈಮ್ಸ್ನವನ ಮೊದಲನೇ ಸಿನಾರಿಯೋ, ಸರ್ವೆ ಮೊದಲನೇ ಸಿನಾರಿಯೋ ಹೇಳ್ತಾ ಇದೆ. ಅದು ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳನ್ನು ಜನ ಮೆಚ್ಚಿಕೊಂಡ್ರೆ, ಒಪ್ಪಿಕೊಂಡು ವೋಟ್ ಹಾಕಿದ್ರೆ. ಇನ್ನು ಎರಡನೇ ಸಿನಾರಿಯೋ ಅವರು ಹೇಳ್ತಾ ಇರೋದು BJP ಗ್ಯಾರಂಟಿಗಳು. BJP ಹೇಳಿದೆ ಆಮ್ ಆದ್ಮಿ ಪಕ್ಷ ಕೊಡ್ತಾ ಇರುವಂತಹ ಎಲ್ಲ ಯೋಜನೆಗಳನ್ನು ನಾವು ಮುಂದುವರಿಸ್ತೀವಿ, ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದಕ್ಕಿಂತ ಹೆಚ್ಚಿಗೆನೇ ಕೊಡ್ತೀವಿ ಅಂತ. ಆ ಗ್ಯಾರಂಟಿಗಳು, ಆ ಆಶ್ವಾಸನೆಗಳ ಪರವಾಗಿ ಏನಾದ್ರು ಜನ ವೋಟ್ ಹಾಕಿ BJPಗೆ ವೋಟ್ ಹಾಕಿದ್ರೆ ಏನಾಗ್ಬೋದು ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ. ಅಂದರೆ
ಅಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ 33ರಿಂದ 37 ಸ್ಥಾನಗಳು ಬರಬಹುದು. ಅವರು 47.29% ವೋಟ್ ತಗೋಬಹುದು ಅಂತ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ BJP 33ರಿಂದ 36 ಸ್ಥಾನಗಳು ಪಡ್ಕೊಳ್ಳುತ್ತೆ. 44.99% ಅಂದರೆ ಸುಮಾರು 45% ವೋಟ್ ಶೇರ್ ತಗೊಳುತ್ತೆ ಅಂತ ಹೇಳ್ತಾ ಇದೆ. ಅಂದರೆ BJP ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕ್ಗೆ ಬರುತ್ತೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅಂತ ಎರಡನೇ ಸಿನಾರಿಯೋ ಹೇಳ್ತಾ ಇದೆ. ಅಥವಾ ಹಂಗ್ ಅಸೆಂಬ್ಲಿ ಆಗುವಂತಹ ಸಾಧ್ಯತೆಗಳು ಸಹ ಇರಬಹುದು, 1-2 ಸೀಟ್ನಲ್ಲಿ ಮಾತ್ರ. ಅಲ್ಲಿ ಬೇಕಾಗಿರೋದು 36 ಸೀಟು, 70 ಇರೋದರಿಂದ ಮ್ಯಾಜಿಕ್ ನಂಬರ್ ಇಸ್ 36. ಸೊ ಆಮ್ ಆದ್ಮಿ ಪಕ್ಷ 33ರಿಂದ 37 ಅಂದರೆ ಅದು ಕೂಡ ಮೆಜಾರಿಟಿ ಬಂದರೂ ಬರ್ಬೋದು, ಜಸ್ಟ್ ಶಾರ್ಟ್ ಆಗ್ಬೋದು. ಅಥವಾ BJP 33ರಿಂದ 36 ಮೆಜಾರಿಟಿ ಎಕ್ಸಾಕ್ಟಾಗಿ ಬರ್ಬೋದು ಅಥವಾ ಜಸ್ಟ್ ಶಾರ್ಟ್ ಆಗ್ಬೋದು. ಆ ಸಂದರ್ಭದಲ್ಲಿ ಹಾಗಾದರೆ ಯಾರು ಕೀ? ಇನ್ನು ಮಿಕ್ಕಿದ ಸೀಟ್ ಎಲ್ಲಿ ಹೋಗುತ್ತೆ ಅಂದರೆ ಅದು ಕಾಂಗ್ರೆಸ್ಸಿಗೆ ಹೋಗಬಹುದು. ಅದರ ವೋಟ್ ಶೇರ್ 6.16% ಆಗೋ ಸಾಧ್ಯತೆ ಇದೆ. ಇದೇನು BJP ಗ್ಯಾರಂಟಿಗಳು ವರ್ಕೌಟ್ ಆದರೆ. ಇನ್ನು ಮೂರನೇ ಸಿನಾರಿಯೋ ಟೈಮ್ಸ್ ನಾವು ಕೊಡ್ತಾ ಇರುವಂತಹದ್ದು, ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ವರ್ಕೌಟ್ ಆದರೆ. ಮೊನ್ನೆ ತಾನೇ DK ಶಿವಕುಮಾರ್ ಅಲ್ಲಿ ಹೋಗಿ ಗ್ಯಾರಂಟಿಗಳ ರಾಯಭಾರಿ, ಕಾಂಗ್ರೆಸ್ನ ಗ್ಯಾರಂಟಿಗಳ ರಾಯಭಾರಿ ಅನ್ನೋ ರೀತಿಯಲ್ಲಿ ಅವರು ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಬಂದಿದ್ದಾರೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿಯನ್ನು ಕೊಡ್ತೀವಿ, ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲೇ ಒಂದು ಯೋಜನೆಯನ್ನು ಅಲ್ಲಿ ಘೋಷಣೆ ಮಾಡಿ ಬಂದಿದ್ದಾರೆ. ಇನ್ನೊಂದಷ್ಟು ಯೋಜನೆಗಳನ್ನು ಕಾಂಗ್ರೆಸ್ ಇನ್ನಷ್ಟೇ ಘೋಷಣೆ ಮಾಡೋದಿದೆ. ಅದರಲ್ಲಿ ಫ್ರೀ ವಿದ್ಯುತ್ ಅಂತೂ ಇರುತ್ತೆ, ಮಹಿಳೆಯರಿಗೆ ಫ್ರೀ ಬಸ್ ಇರುತ್ತೆ. ಈ ರೀತಿಯಾದಂತಹ ಘೋಷಣೆಗಳನ್ನು ಕಾಂಗ್ರೆಸ್ ಸಹ ಮಾಡುತ್ತೆ. ಆ ರೀತಿ ಏನಾದರೂ ಕಾಂಗ್ರೆಸ್ ಯೋಜನೆಗಳನ್ನು ಮೆಚ್ಚಿಕೊಂಡು ಜನ ಏನಾದರೂ ವೋಟ್ ಹಾಕಿದ್ರೆ, ಅದು ವರ್ಕೌಟ್ ಆದರೆ, ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ವರ್ಕೌಟ್ ಆದರೆ ಏನಾಗಬಹುದು ಅಂತ ಟೈಮ್ಸ್ ನಾವು ಹೇಳುತ್ತೆ ಅಂದರೆ, ಆಗ ಆಮ್ ಆದ್ಮಿ ಪಕ್ಷಕ್ಕೆ 27ರಿಂದ 33 ಸೀಟು ಬರುತ್ತೆ. ಅದು 44.7% ವೋಟುಗಳನ್ನು ತಗೊಳುತ್ತೆ. BJP 37ರಿಂದ 41 ಸೀಟು ಬರುತ್ತೆ. ಅಂದರೆ BJPಗೆ ಸ್ಪಷ್ಟ ಬಹುಮತ ಸಿಕ್ಕಿಬಿಡುತ್ತೆ. ಕಾಂಗ್ರೆಸ್ ಏನಾದರೂ ಅಲ್ಲಿ ಹೆಚ್ಚಿನ ಮತಗಳನ್ನು ಪಡ್ಕೊಂಡ್ರೆ ಅದು BJP ವೋಟುಗಳನ್ನು ಕಟ್ ಮಾಡಲ್ಲ, ಆಮ್ ಆದ್ಮಿ ವೋಟ್ಗಳನ್ನೇ ಕಟ್ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ಇವ್ರ ಲೆಕ್ಕಾಚಾರ. ಕಾಂಗ್ರೆಸ್ಗೆ 0ಯಿಂದ 2 ಸ್ಥಾನಗಳು ಬರಬಹುದು. ಅದು 7.5% ವೋಟ್ ಶೇರನ್ನು ತೆಗೆದುಕೊಳ್ಳುವ ಮೂಲಕ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ. ಸೊ ಈ ಮೂರು ಸಿನಾರಿಯೋಗಳಲ್ಲಿ BJP ಹರಿಯಾಣ ಮತ್ತು ಮಹಾರಾಷ್ಟ್ರ ರೀತಿಯಲ್ಲಿ ಒಂದು ರೀತಿ ಸರ್ಪ್ರೈಸ್ ವಿನ್ ಆಗೋ ಸಾಧ್ಯತೆಗಳನ್ನು ಟೈಮ್ಸ್ ನಾವು ಹೇಳ್ತಾ ಇದೆ. ಸಾಮಾನ್ಯವಾಗಿ ನೋಡಿದಾಗ ಆಮ್ ಆದ್ಮಿ ಪಕ್ಷ ಹೋದ ಸಲ ಥರನೇ ಒಂದು ಗೌರ್ಮೆಂಟ್ ರಚನೆ ಮಾಡುತ್ತೆ, ಆದರೆ ಈ ಬಾರಿ ಅದರ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. 1 ಅಥವಾ 2 ಸೀಟು ಮೆಜಾರಿಟಿಗಿಂತ ಹೆಚ್ಚಿಗೆ ಇರಬಹುದು ಅಂತ ಟೈಮ್ಸ್ ನೌನ ಸರ್ವೆ ಹೇಳ್ತಾ ಇದೆ. ಬೇರೆ ಯಾರೂ ಸಹ ಇಲ್ಲಿವರೆಗೆ ಗಂಭೀರವಾದಂತಹ ಸರ್ವೆ ಮಾಡಿಲ್ಲ. ಇನ್ನು ಸಟ್ಟಾ ಬಜಾರ್, ಅದರಲ್ಲೂ ವಿಶೇಷವಾಗಿ ರಾಜಸ್ಥಾನದ ಫಲೋಡಿ ಸಟ್ಟಾ ಬಜಾರ್ ಏನಿದೆ ಅದು ತುಂಬ ಫೇಮಸ್. ಅದು ಕೊಡುವಂತಹ ಸಂಖ್ಯೆಗಳ ಮೇಲೆ ಎಲ್ಲರ ಗಮನ ಇರುತ್ತೆ. ಎಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಿರ್ತಾರೆ ಅಥವಾ ಅದಕ್ಕೆ ಎದುರು ನೋಡ್ತಿರ್ತಾರೆ. ಅದು ಸಹ ಒಂದಷ್ಟು ಸಟ್ಟಾ ಬಜಾರ್ನಲ್ಲಿ ಒಂದಷ್ಟು ಯಾರ ಪರವಾಗಿದೆ ಅನ್ನೋದರ ಅಂಕಿಅಂಶಗಳು ಕೂಡ ಸಿಕ್ಕಿದ್ದಾವೆ. ಅಲ್ಲಿ ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 37ರಿಂದ 39 ಸೀಟು ಬರಬಹುದು. 37ರಿಂದ 39 ಸೀಟ್ ಅಂದರೆ ಮೆಜಾರಿಟಿಗಿಂತ 1 ಸೀಟ್ ಎಕ್ಸ್ಟ್ರಾ ಅಥವಾ 3 ಸೀಟುಗಳು ಎಕ್ಸ್ಟ್ರಾ ಬರಬಹುದು. ಇಲ್ಲಿಯೂ ಸಹ ಕಳೆದ ಬಾರಿಯ 62 ಸಂಖ್ಯೆ ಏನಿದೆಯಲ್ಲ ಆಮ್ ಆದ್ಮಿ ಪಕ್ಷದ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. BJPಗೆ 25ರಿಂದ 35 ಸ್ಥಾನಗಳವರೆಗೆ ಬರಬಹುದು. ಇಲ್ಲಿಯೂ ಸಹ BJP ಹತ್ತತ್ರ ಹೋಗಬಹುದು ಅಂತ ಹೇಳ್ತಿದೆ. ನೀವು ಒಂದನ್ನು ಗಮನದಲ್ಲಿ ಇಟ್ಕೋಬೇಕು. BJPಗೆ 30-32 ಬಂದರೂ ಸಹ ಇನ್ನೊಂದು 4 ಜನರನ್ನು ಹೇಗಾದರೂ ಮಾಡಿ ಅದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. BJPಗೆ ಅದು ರಕ್ತಗತವಾಗಿ ಬಂದಿರುವಂಥದ್ದು. ಪಾರ್ಟಿಗಳನ್ನು ಹೊಡೆಯೋದು, ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬರೋದು, ಆಪರೇಷನ್ ಕಮಲ, ಇದೆಲ್ಲ BJP ಸೂಪರಾಗಿ ಮಾಡುತ್ತೆ. ಅದೂ ಕೂಡ ದೆಹಲಿಯನ್ನು ಪಡ್ಕೊಳ್ಳೋಕ್ಕೆ, ದೇಶದ ರಾಜಧಾನಿಯನ್ನು ಪಡ್ಕೊಳ್ಳುವಂತಹ ಸನ್ನಿವೇಶ ಎದುರಾದರೆ ಯಾವುದೇ ಮಟ್ಟಕ್ಕೆ ಹೋಗಿ ಅದು ಮಾಡೇ ಮಾಡುತ್ತೆ. ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ 45ಕ್ಕಿಂತ ಕಡಿಮೆ ಸ್ಥಾನಗಳು ಬಂದರೆ ಆ ಸರ್ಕಾರ ಸುಭದ್ರ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. 45ಕ್ಕಿಂತ ಕಡಿಮೆ ಇದ್ದರೆ ಎನಿ ಡೇ ಏನು ಬೇಕಾದ್ರೂ ಆಗ್ಬೋದು. ಇನ್ನು 37, 38, 39ರಲ್ಲಿದ್ದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ 2 ತಿಂಗಳು ಅಷ್ಟೇ BJP ಏನೋ ಒಂದು ಮಾಡುತ್ತೆ. ಸೊ ಇದು ಸಟ್ಟಾ ಬಜಾರ್ನಲ್ಲಿ ನಡೀತಾ ಇರುವಂತಹ ಬೆಟ್ಟಿಂಗ್ನ ಅಂಕಿಗಳು. ಆಮ್ ಆದ್ಮಿ ಪಕ್ಷ 37ರಿಂದ 39, BJP 25ರಿಂದ 35 ಸೀಟುಗಳವರೆಗೆ ಪಡ್ಕೊಳ್ಬೋದು ಅನ್ನೋದು. ಸೊ ಇದು
ದೆಹಲಿ ಚುನಾವಣೆ ಕುರಿತಾದಂತಹ ಸಮೀಕ್ಷೆ ಮತ್ತು ಸಟ್ಟ ಬಸವನ ಅಂಕಿಅಂಶಗಳು ನಮಗೆ ಇನ್ನೂ ಒಂದಷ್ಟು ಸಮೀಕ್ಷೆಗಳು ಬರಬಹುದೇನೋ ನನಗೇನೋ ನಂಬಿಕೆ ಇಲ್ಲ. ಯಾಕಂದರೆ ಎಲ್ಲರೂ ಸಹ ಈಗ ಸಮೀಕ್ಷೆಗಳನ್ನು ಕೊಡೋದಕ್ಕೆ ಎಕ್ಸಿಟ್ ಪೋಲ್ ಆಗಿರಬಹುದು, ಪ್ರೀ ಪೋಲ್ ಸರ್ವೆಗಳಾಗಿರ್ಬೋದು ಕೊಡೋದಕ್ಕೆ ತುಂಬ ಹಿಂಜರಿಕೆ ತೋರಿಸ್ತಿದ್ದಾರೆ. ಯಾಕಂದರೆ ಜನ ಈ ಪೋಲ್ಗಳ ವಿರುದ್ಧವಾಗಿಯೇ ಓಟ್ ಹಾಕ್ತಿದ್ದಾರೆ. ಹಾಗಾಗಿ ಫೈನಲ್ ರಿಸಲ್ಟಿಗೆ ನಾವು ಫೆಬ್ರವರಿ 8ಕ್ಕೆ ಕಾಯಬೇಕಾ ಅಥವಾ ಫೆಬ್ರವರಿ 5ಕ್ಕೆ ಎಕ್ಸಿಟ್ ಪೋಲ್ಗಳು ಬರ್ತಾವಲ್ಲ, ಆಗೇನಾದರೂ ಒಂದಷ್ಟು ಸೂಚನೆಗಳು ಸಿಗಬಹುದಾ ಅನ್ನೋದನ್ನು ನಿರೀಕ್ಷೆ ಮಾಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.